ಅಷ್ಟೇ ಅಲ್ಲ, ಇತ್ತೀಚೆಗೆ ಸ್ವರ್ಣಕ್ಕ ತುಂಬಾ ಗಡಿಬಿಡಿಲಿರ್ತಾರೆ. ಯಾರಿಗೂ ಗೊತ್ತಿಲ್ದಂಗೆ ಎಷ್ಟೇ ಹುಡುಗರ ಜೊತೆ ಕದ್ದು ಮುಚ್ಚಿ ಮಾತಾಡ್ತಿರ್ತಾರೆ. ಅಮ್ಮ, ನೀವ್ ಹೇಳ್ತಿರೋದ್ ಕೇಳ್ತಾ ಇದ್ರೆ ಅಥರ್ವ ಅವ್ರ ಕಾಣೆ ಆಗಿರೋದಕ್ಕೂ ಅವ್ರಿಗೂ ಯಾವ್ದೋ ಸಂಬಂಧ ಇದ್ದಾಗಿದೆ. ಅಮ್ಮ, ನನ್ಗೊಂದ್ ಸಹಾಯ ಮಾಡ್ತೀರಾ? ಇಲ್ಲ ಅನ್ಬಾರ್ದು. ಏನ್ ಹೇಳಮ್ಮ, ಖಂಡಿತ ಮಾಡ್ತೀನಿ. ನನ್ನನ್ನ ನಿಮ್ ಜೊತೆ ಅವ್ರ ಎಸ್ಟೇಟಿಗೆ ಕರ್ಕೊಂಡು ಹೋಗ್ತೀರಾ? ಅಯ್ಯಯ್ಯೋ ಆಗಲ್ಲಪ್ಪ, ಆಮೇಲೆ ಸ್ವರ್ಣಕ್ಕ ನನಗ್ ಬೈತಾರೆ. ಅಯ್ಯೋ ಅಮ್ಮ, ನಿಮ್ ಆರೋಗ್ಯ ಸರಿ ಇಲ್ಲ, ಅದಕ್ಕೆ ಕೆಲ್ಸ ಮಾಡಕ್ ಇವಳನ್ನ ಕರ್ಕೊಂಡ್ ಬಂದೆ ಅಂತ ಹೇಳಿ. ಸ್ವರ್ಣಕ್ಕ ಇದಕ್ಕೆಲ್ಲ ಒಪ್ಕೊಳ್ಳಲ್ಲಮ್ಮ. ಅಪ್ಪಿ ತಪ್ಪಿ ಇದ್ರ ಹಿಂದಿನ ಉದ್ದೇಶ ಗೊತ್ತಾದ್ರೆ ನಮ್ಮನ್ ಬದುಕಕ್ ಬಿಡ್ತಾರ. ಏನಮ್ಮ ಹೀಗೆ ಹೇಳ್ತೀಯ ನೀನು? ನಿಜಾನೇ ಕಣು, ಅವ್ರಲ್ಲಿ ಬಿಗಿ ಆಗಿರೋದಕ್ಕೆ ದೊಡ್ಡ ಯಜಮಾನ್ರ ವಿಷಯ ಆಚೆ ಬರ್ತಾ ಇಲ್ಲ. ಅಮ್ಮ, ನಾನ್ ಬರೀ ನಮ್ಮ ಅಕ್ಕನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿಲ್ಲ ಅಮ್ಮ, ಅಥರ್ವ ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಪಾಪ ಅವ್ರ ಕಷ್ಟದಲ್ಲಿದ್ದಾರೆ ಅಂದ್ರೆ ಸಹಾಯ ಮಾಡ್ಬೇಕು ಅಲ್ವಾ ಅಮ್ಮ? ನೀನ್ ಹೇಳೋದು ಸರಿನೇ ಅಮ್ಮ, ಆದ್ರೆ ಅಥರ್ವನ್ ಪ್ರಾಣ, ನಮ್ಮ ಅಕ್ಕನ ಮಾನ ಎಲ್ಲ ನಿಮ್ ಕೈಯಲ್ಲೇ ಇದೆ ಅಮ್ಮ. ಅಕ್ಕನ್ ಜವಾಬ್ದಾರಿನ ಸಣ್ಣವಳಾಗಿದ್ರು ನೀನ್ ತಗೊಂಡಿದ್ಯಾ ಅಂದ್ರೆ ನಿನ್ ಮನ್ಸ್ ಎಂತದು ಅಂತ ನನ್ಗೆ ಅರ್ಥ ಆಗುತ್ತಮ್ಮ. ಯೋಚನೆ ಮಾಡ್ಬೇಡ, ಏನೋ ಒಂದ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ರೀಚ್ ಆದ್ಯಾ? ಇವಾಗಷ್ಟೇ ಬಂದ್ವಿ ಅಕ್ಕ. ಇದ್ ಬೇರೆ ಕಾಡು, ಸಿಕ್ಕಾಪಟ್ಟೆ ಕತ್ಲಿದೆ. ಅದಕ್ಕೆ ನಾವ್ ಅಥರ್ವನ್ ಹುಡ್ಕೋದಿಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಎದ್ದು ಹುಡುಕ್ತಿವಿ. ಸರಿ, ವಿಷಯ ಗೊತ್ತಾದ ತಕ್ಷಣ ಫೋನ್ ಮಾಡು. ಹಾಗೆ ಅಕ್ಕ, ನಾವ್ ಬರೋದು ಇನ್ನೊಂದ್ 3-4 ದಿನ ಆಗುತ್ತೆ ಅಂತ ಮನೇಲಿ ಹೇಳ್ಬಿಡು. ನೋಡು, ಈ ತರ ಮಾತ್ರ ಹೇಳ್ಬೇಡ, ಆಮೇಲೆ ಅಮ್ಮ ನನ್ನ ಬೆಂಡೆತ್ಬಿಡ್ತಾರಷ್ಟೆ. ಸರಿ, ನಾನೇ ಏನೋ ಮಾಡ್ತೀನಿ ಬಿಡು. ನೀನ್ ಸುಮ್ನೆ ಕೊರಗ್ತಾ ಕೂರ್ಬೇಡ, ಹುಷಾರು. ಸರಿ, ಆದಷ್ಟು ಬೇಗ ಬಂದ್ಬಿಡು. ಹುಷಾರು. ಯಾರ ಹತ್ರ ಮಾತಾಡ್ತಿದ್ಯೆ? ಅಮ್ಮ, ಫ್ರೆಂಡ್ ಅಮ್ಮ. ಫ್ರೆಂಡ್ ಜೊತೆ ಮಾತಾಡ್ತಿರೋ ಹಾಗೆ ಕಾಣಿಸ್ತಿಲ್ವಲ್ಲ? ಕೊಡಿಲಿ, ಯಾರ ಹತ್ರ ಮಾತಾಡ್ತಿದ್ಯೋ ಕೊಡು. ಫ್ರೆಂಡ್ ಜೊತೆ ಅಂತ ಹೇಳದ್ನಲ್ಲಮ್ಮ. ನಿನ್ ತಂಗಿ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂತ ನಿನಗ್ ಗೊತ್ತಲ್ವಾ? ಅವಳು ನಿನಗ್ ಹೇಳ್ದೆ ಎಲ್ಲಿಗ್ ಹೋಗ್ತಾಳೆ ಅಂತ. ಅಮ್ಮ, ನೀನ್ ಸುಮ್ನೆ ನನ್ ಮೇಲೆ ಅನುಮಾನ ಪಡ್ತಾ ಇದೀಯ. ಅವಳು ನನ್ನ ಹತ್ರ ಏನೂ ಹೇಳಿಲ್ಲ ಅಮ್ಮ. ನಾನು ಅಷ್ಟೊತ್ತಿಂದ ಫೋನ್ ಮಾಡ್ತಾ ಇದ್ದೀನಿ, ಅವಳು ಪಿಕ್ ಮಾಡ್ತಿಲ್ಲ. ಮತ್ ನಾನ್ ಫೋನ್ ಮಾಡಿದ್ರು ಅವಳು ತೆಗಿತಾ ಇಲ್ಲ. ಎಲ್ಲಿಗ್ ಹೋದ್ಲು? ರೀ, ಸಿಂಧು ಏನಾದ್ರು ಎಲ್ಲಿಗ್ ಹೋಗ್ತಿದ್ದಾಳೆ ಅಂತ ನಿಮ್ಗೆ ಹೇಳ್ಬಿಟ್ಟು ಹೋದ್ಲಾ? ಏನಾದ್ರೂ ಫೋನ್ ಮಾಡಿದ್ಲಾ? ಇಲ್ವಲ್ಲ, ನಾನೆಲ್ಲೋ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಅಂತ ಅನ್ಕೊಂಡೆ. ಇಷ್ಟೊತ್ತಾಯ್ತು, ಮನೆಗೂ ಬಂದಿಲ್ಲ. ಎಲ್ಲಿಗ್ ಹೋದ್ಲೋ, ಏನಾದ್ಲೋ? ಯಾರು ಎಲ್ಲಿಗೆ ಹೋಗಿದ್ದಾರೆ ಅಂತ ಭಯ ಪಡ್ತಿದ್ದೀರಾ ಟೀಚರ್ ಅಮ್ಮ? ಶುಭಾ, ನಮ್ ಸಿಂಧು ಇನ್ನ ಮನೆಗೆ ಬಂದಿಲ್ಲ. ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತಾನು ಹೇಳಿ ಹೋಗಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಾವು ನಮ್ಮ ಮಗನ್ ಬಗ್ಗೆ ವಿಚಾರಿಸೋಣ ಅಂತ ಬಂದ್ವಿ ಟೀಚರ್ ಅಮ್ಮ. ರಾಕೇಶ್ ಕೂಡ ಇನ್ನೂ ಮನೆ ಬಂದಿಲ್ಲ, ಫೋನು ಕೂಡ ಪಿಕ್ ಮಾಡ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನ್ರಿ ಇದು? ಇಬ್ರು ಕಾಣ್ತಿಲ್ಲ ಅಂದ್ರೆ ಬಹುಶಃ ಎಲ್ಲೋ ಸಿನಿಮಾಗೆ ಹೋಗಿರ್ಬೇಕನ್ನೋ ಅನ್ಕೊಂಡೆ. ಬರ್ತಾರೆ ಬಿಡೆ. ಇಬ್ರು ಇದಾರೆ ಅಂದ್ರೆ ಸಮಾಧಾನ ಮಾಡ್ಕೋಬಹುದು, ಆದ್ರೆ ಇಬ್ರು ಬೇರೆ ಬೇರೆ ಕಡೆ ಇದಾರೆ ಅಂದ್ರೆ ಏನ್ ಮಾಡೋದು? ಏನ್ರಿ, ಇನ್ ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಬಿಡಣ್ವಾ? ತಗೋಮ್ಮ, ಹಾಲು ಕುಡ್ದು ಹೋಗ್ ಮಲ್ಕೊಳ್ಳಿ.
ಅಮ್ಮ ನಾಳೆ ಕೆಲ್ಸಕ್ಕೆ ಬರ್ತಿಲ್ಲ ಅಂತ ಸ್ವರ್ಣಕ್ಕನ ಹತ್ರ ಹೇಳಿದ್ಯಾ? ಇಲ್ಲ ಕಣೋ, ಅವ್ರಿಗೇನಾರು ಗೊತ್ತಾಗ್ಬಿಡುತ್ತೆ ಅಂತ ಭಯ ಆಗ್ತಾ ಇದೆ. ಅಮ್ಮ ನಾನ್ ತುಂಬಾ ನಾಜೂಕಾಗಿ ನಡ್ಕೋತೀನಿ. ಅವ್ರಿಗೆ ಒಂದ್ ಸ್ವಲ್ಪನೂ ಅನುಮಾನ ಬರ್ಬಾರ್ದು. ಪ್ಲೀಸ್ ಹೇಳಿಮ್ಮ. ಅದು ನನ್ನ ಅಕ್ಕ ಅನ್ನೋದಕ್ಕಿಂತ ಒಂದ್ ಹೆಣ್ಣಿನ ಜೀವನದ ಪ್ರಶ್ನೆ, ಪ್ರಾಣದ ಪ್ರಶ್ನೆ ಅಮ್ಮ. ಸರಿಯಮ್ಮ, ಅವ್ರು ಬೇಡ ಅಂದ್ರೆ ನೀನ್ ಬಲವಂತ ಮಾಡ್ಬಾರ್ದು, ಆಯ್ತಾ? ಸರಿ. ಅಮ್ಮ, ನಮ್ ಸಿಂಧು ಸಖತ್ತಾಗಿ ಅಡ್ಗೆ ಮಾಡ್ತಾಳೆ, ನೀವ್ ಯೋಚನೆ ಮಾಡ್ಬೇಡಿ. ತಗೊಳಮ್ಮ, ಫೋನ್ ಮಾಡು. ಹೇಳು ಕಲಾ. ಅದು ಅಕ್ಕ, ನಾಳೆ ಕೆಲ್ಸಕ್ಕೆ ಬರಕ್ಕಾಗಲ್ಲ. ಯಾಕೆ? ಅದು ನನ್ಗೆ ಸ್ವಲ್ಪ ಹುಷಾರಿಲ್ಲ. ಡಾಕ್ಟ್ರು ಸಿಟಿ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೊ ಅಂತ ಹೇಳಿದ್ದಾರೆ. ಕೆಲ್ಸಕ್ ಬರಕ್ಕಾಗಲ್ಲ ಅಂದ್ರೆ ಹೇಗೆ? ನಾನ್ ಮುಂಚೆನೆ ಹೇಳಿದ್ದೆ ತಾನೇ ರಜಾ ಹಾಕ್ಬಾರ್ದು ಅಂತ. ಹೇಳಿದ್ರಿ ಸರಿ, ಆದ್ರೆ ಆರೋಗ್ಯ ಕೆಟ್ರೆ ನಾನೇನ್ ಮಾಡಕ್ಕಾಗತ್ತೆ? ಇದ್ದಕ್ಕಿದ್ದ ಹಾಗೆ ನೀನ್ ರಜಾ ಬೇಕು ಅಂದ್ರೆ ಇಲ್ಲಿ ದೊಡ್ಡ ಯಜಮಾನ್ರಿಗೆ ಅಡ್ಗೆ ಮಾಡೋರು ಯಾರು? ಅದಕ್ಕೆಲ್ಲ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ನನ್ ತಂಗಿ ಮಗಳು ಊರಿಂದ ಬಂದಿದ್ದಾಳೆ, ಅವಳನ್ನ ಕಳಿಸ್ಕೊಡ್ತೀನಿ. ಬೇಕಾಗಿಲ್ಲ. ಮೇಡಮ್ಗೆ ಹಾಗೆಲ್ಲ ಹೊಸಬ್ರನ್ನ ಎಷ್ಟೆಟ್ಟು ಕರ್ಸೋದು ಇಷ್ಟನೇ ಆಗಲ್ಲ. ನನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ ಅಕ್ಕ. ಸರಿ ಸರಿ ಆಯ್ತು. ಒಂದ್ ಕೆಲ್ಸ ಮಾಡು, ನೀನ್ ಆಸ್ಪತ್ರೆಗೆ ಹೋಗಿದ್ ಬಂದ್ಮೇಲೆನೆ ಕೆಲ್ಸಕ್ ಬಾ, ಆದ್ರೆ ಬೇರೆ ಯಾರನ್ನೂ ಕಳಿಸ್ಬೇಡ. ಅಕ್ಕ 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 ಬೇಡ ಅಂದ್ರಮ್ಮ. ರೀ ಬನ್ರಿ, ಊಟ ಮಾಡಿ. ಇಬ್ರು ಕಾಣಿಸ್ತಿಲ್ಲ ಅಂದ್ರೆ ಖುಷಿ ವಿಷಯನೇ ತಾನೆ. ಉಸ್ರಿಲ್ಲ ಕುಸ್ರಿಲ್ಲ ಇವನೊಬ್ಬ, ಅದೆಲ್ಲ ಹಾಳಾಗೋದ್ನೋ. ಸಿಂಧು, ಸಿಂಧು, ಅಮ್ಮ ಫೋನ್ ಮಾಡ್ತಾ ಇರ್ಕಣೆ, ಏನ್ ಹೇಳಿ? ಪಿಕ್ ಮಾಡು, ಇಲ್ಲ ಸುಮ್ನೆ ಟೆನ್ಷನ್ ಮಾಡ್ಕೋತಾರೆ. ನೀನ್ ಮಾತ್ರ ಟೀಚರ್ ಅಮ್ಮ ಫೋನ್ ಮಾಡ್ದಾಗ ಪಿಕ್ ಮಾಡಿಲ್ಲ, ಈಗ ನನ್ಗೆ ಹೇಳ್ತಿದ್ಯಾ? ಅಪ್ಪ ಮಹಾನುಭಾವ, ನಮ್ಮಮ್ಮ ನಿಮ್ಮಪ್ಪ ಅಮ್ಮಂತರ ಅಲ್ಲ. ಮೊದ್ಲೇ ಟೀಚರ್ ಅಂತ ಗೊತ್ತಿಲ್ವಾ? ಅವಳೇನಾದ್ರೂ ಒಂದ್ಸಲ ರೇಗಿದ್ರೆ ಈಗ್ಲೇ ಇಲ್ಲಿಂದ ಓಡೋಗ್ಬೇಕಾಗತ್ತೆ. ಹಲೋ ಅಮ್ಮ. ಎಲ್ಲಿದ್ಯೋ? ಫೋನ್ ಯಾಕೋ ಪಿಕ್ ಮಾಡ್ತಿಲ್ಲ? ಅದು ಸಿಂಧುನು ನಿನ್ ಜೊತೆನೆ ಇದ್ದಾಳೆ ತಾನೆ? ಸಿಂಧು ನನ್ ಜೊತೆ ಇರೋದು ನಿಮ್ಗೆ ಗೊತ್ತಾಯ್ತು? ಶುಭ, ನಮ್ ಸಿಂಧು ಇನ್ನು ಮನೆಗೆ ಬಂದಿಲ್ಲ. ರಾಕೇಶ್ ಕೂಡ ಇನ್ನೂ ಮನೆ ಬಂದಿಲ್ಲ. ಇಬ್ರು ಇದಾರೆ ಅಂದ್ರೆ ಸಮಾಧಾನ ಮಾಡ್ಕೋಬಹುದು, ಆದ್ರೆ ಇಬ್ರು ಬೇರೆ ಬೇರೆ ಕಡೆ ಇದಾರೆ ಅಂದ್ರೆ ಏನ್ ಮಾಡೋದು? ಈಗೆಲ್ಲಿದ್ಯಾ? ಮನೆಗ್ ಬಂದಾಯ್ತು, ಹೇಳೋ ಎಲ್ಲಿದ್ದೀರಾ? ಅಮ್ಮ, ನಾನು ಸಿಂಧು ಒಂದ್ ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ನನ್ನ ಫ್ರೆಂಡ್ ಎಸ್ಟೇಟ್ಗೆ ಬಂದಿದೀವಿ. ಬರೋದೊಂದ್ 2-3 ದಿನ ಆಗುತ್ತೆ, ದಯವಿಟ್ಟು ಗಾಬರಿ ಆಗ್ಬೇಡಿ, ಆರಾಮಾಗಿರಿ. ಸಿಂಧು ಇನ್ ಸ್ವಲ್ಪ ಹೊತ್ತಲ್ಲಿ ಮನೆಗ್ ಬರ್ಲಿಲ್ಲ ಅಂದ್ರೆ ಟೀಚರ್ ಅಮ್ಮ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ರು ಕಣೋ. ಕಂಪ್ಲೇಂಟಾ?